ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನ ಅಂಗವಾಗಿ ಜಾಥಾ ಕಾರ್ಯಕ್ರಮ ಮತ್ತು ಮಾನವ ಸರಪಳಿ ರಚನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಿಇಒ ಸಂಕನೂರ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಂಬಾಕು ಸೇವನೆ ಮಾಡಬಾರದು. ಸಿಗರೇಟ್, ಗುಟ್ಕಾ, ಮದ್ಯಪಾನ ಸೇವನೆಗಳಿಂದ ಇಂದಿನ ಯುವಕರು ಹಾಳು ಆಗುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಇಂತಹ ಜಾಥಾಗಳನ್ನು ಹಮ್ಮಿಕೊಳ್ಳುವುದರಿಂದ ಅನೇಕರು ಜಾಗೃತರಾಗುತ್ತಾರೆ ಎಂದರು. ಪಾನ್ ಗುಟ್ಕಾ ಆಗಿರ್ಬೋದು, ಸಿಗರೇಟ್ಸ್ ಆಗಿರ್ಬೋದು, ಈಗ ಮತ್ತೆ ನಿಕೋಟಿನ್ ಬೇಸ್ಡ್ ಇವೆಲ್ಲ ಹೊಸ ಪದಾರ್ಥಗಳೆಲ್ಲ ಬರ್ತಾ ಇದೆ. ವೇಪಿಂಗ್ ಎಲ್ಲ ಆಗಿರೋ ಅವೆಲ್ಲ ಬರ್ತಾ ಇದೆ. ಇವೆಲ್ಲ ಹವ್ಯಾಸಗಳು ಒಂದು ಗೇಟ್ವೇ ಥರ. ಒಂದು ಹವ್ಯಾಸ ಶುರು ಆದರೆ ಮತ್ತು ಬೇರೆ ಬೇರೆ ಹವ್ಯಾಸಗಳು ಬಂದುಬಿಡುತ್ತೆ. ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಆಗಿರ್ಬೋದು, ಅದರ ಜೊತೆಗೆ ಸಾಮಾಜಿಕ ಆಗಿದ್ರೂ ಇದು ಎಲ್ಲ ಒಂದು ಹಾಳು ಮಾಡುತ್ತೆ, ಸಮಾಜವನ್ನು ಹಾಳು ಮಾಡುತ್ತೆ. ಮತ್ತು ಈಗ ನಮ್ಮ ಭಾರತವನ್ನು ಒಂದು ಯಂಗೆಸ್ಟ್ ಕಂಟ್ರಿ, ಅತಿ ಯೌವನದಲ್ಲಿರುವ ಒಂದು ದೇಶ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕೆಟ್ಟ ಹವ್ಯಾಸಗಳಿಂದ ದೇಶದ ನಮ್ಮ ಭವಿಷ್ಯ ಕೂಡ ಹಾಳಾಗುತ್ತೆ. ಆದ ಕಾರಣ ಈ ಒಂದು ಜಾಥಾ ಮುಖಾಂತರ ನಾವು ಒಂದು ಅವೇರ್ನೆಸ್ ಆ್ಯಕ್ಟಿವಿಟಿ ಕೂಡ ನಾವು ಮಾಡ್ತಾಯಿದ್ದೀವಿ. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರಬಾರ್ದು. ಎಲ್ಲೂ ಮಕ್ಕಳು, ಯಾರಾದರೂ ನಿಮ್ಮ ಮಕ್ಕಳು ಅಥವಾ ಯಾರು ಹಿರಿಯರು ಯಾರಾದರೂ ತಂಬಾಕು ಸೇವನೆ ಮಾಡೋದು, ಸಿಗರೆಟ್ ಸೇವನೆ ಮಾಡೋದು ಅಥವಾ ಪಾನ್ ಗುಟ್ಕಾ ಏನೋ ತಿನ್ನೋದು ಅದು ಮಾಡಿದ್ರೆ ನಾವು ನಿಲ್ಲಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಇದಕ್ಕೆಲ್ಲ ತಾವೆಲ್ಲರೂ ಇದಕ್ಕೆ ಭಾಗವಹಿಸ್ತಾರೆ ಅಂತ ನಾನು ಹೇಳಿ ಮಾತಾಡೋದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶರಣಪ್ಪ ಖ್ಯಾತನಾಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜೀವ ಅಮೂಲ್ಯವಾದದ್ದು. ಸಿಗರೆಟ್ ಬಿಡಿ, ಗುಟ್ಕಾಗಳಂತಹ ತಂಬಾಕು ಉತ್ಪನ್ನಗಳನ್ನು ಜೀವವನ್ನು ಕೊಲ್ಲುವ ವಿಷ ಪದಾರ್ಥಗಳಾಗಿವೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್, ಶ್ವಾಸಕೋಶದ ಕಾಯಿಲೆ ಮತ್ತು ಹೃದಯಾಘಾತದಂತಹ ಭೀಕರ ಕಾಯಿಲೆಗಳು ಬರುತ್ತವೆ. ಅಲ್ಲದೆ ಸಿಗರೆಟ್ ಹೊಗೆಯಲ್ಲಿ ಬದುಕನ್ನ ಸುಡಬೇಡಿ, ಸುಂದರ ಜೀವನವನ್ನ ಕಳೆದುಕೊಳ್ಳಬೇಡಿ. ಕ್ಯಾನ್ಸರ್ ತರುವ ತಂಬಾಕು ಬೇಡ, ಆರೋಗ್ಯ ನೀಡುವ ಸ್ವಚ್ಛ ಗಾಳಿ ಬೇಕು. ತಂಬಾಕು ಮುಕ್ತ ಸಮಾಜ ನಮ್ಮೆಲ್ಲರ ಸಂಕಲ್ಪ ಎಂದರು. ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಇವರಿಂದ ಜಗತ್ವೃತ್ತದಲ್ಲಿ ಮಾನವ ಸರಪಳಿ ಮಾಡಲಾಯಿತು. ಬೇಕು ಬೇಕು ಜೀವನ ಬೇಕು. ಬೇಡ ಬೇಡ ಸ್ಟೂಡೆಂಟ್ ಸ್ವಲ್ಪ ಮುಂದೆ ಬಮ್ಮ. ಗುಟ್ಕಾ ಬಿಡಿ, ಬಿಡಿ ಬಿಡಿ, ಬಿಡಿ ಬಿಡಿ, ಕ್ವಿಟ್ ಕ್ವಿಟ್. ಬೇಡ ಬಿಡಿ ಬಿಡಿ, ಗುಟ್ಕಾ ಬಿಡಿ, ಸಿಗರೇಟ್ ಬಿಡಿ ಬಿಡಿ, ಬಿಡಿ ಬಿಡಿ. ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಎನ್ಟಿಸಿಪಿ ಡಾಕ್ಟರ್ ರಾಕೇಶ್ ಕಾಂಬ್ಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಕಾಲರಾ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಮಾರುತಿ ಕಾಂಬ್ಳೆ, ಶ್ರೀಮತಿ ಸುಜಾತಾ ಪಾಟೀಲ್, ಆರತಿ ಧನಶ್ರೀ, ಮಂಜುನಾಥ್ ಕಂಬಾಳಿಮಠ, ಬಿಎಚ್ಇಒ ಶಶಿಧರ್, ಡಿಒ ರವಿಕುಮಾರ್ ಪೂಜಾರಿ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಜಿಮ್ಸ್ನ ಎಲ್ಲ ವಿಭಾಗದ ಪ್ರಾಂಶುಪಾಲರು, ಮುಖ್ಯಸ್ಥರು, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಮಣ್ಣೂರು ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗಳು ಈ ಕಾರ್ಯಕ್ರಮದ ಲೋಗೋ ಮುಖಾಂತರ ಕ್ಯಾಪ್ಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ. ಜನಸಾಮಾನ್ಯರ ಧ್ವನಿಯಾಗಿ ದಮನಿತ